RSSಗೆ ನಿರ್ಬಂಧ ವಿಧಿಸುವ ಪ್ರಿಯಾಂಕ ಖರ್ಗೆ ಅವರ ಪತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನನಗೆ ಏನಕ್ಕಾಗಿ RSS ಅನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ನನಗೆ ಗೊತ್ತು ಪ್ರಿಯಾಂಕ ಅರ್ಥ ಆಗಿಲ್ವಾ? ಅಲ್ಲಲ್ಲ, ನನಗೆ ಅವರ ರಾಜಕಾರಣ ಅರ್ಥ ಆಗಿದೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಏನು ಇವತ್ತು ನೋಡಿ, ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರ ಟೈಮ್ ಬಾರ ಆಗೋಗ್ಬಿಡ್ತು. ಕರೆಕ್ಟ್ ಅಪ್ಪ, ಕರೆಕ್ಟ್ ಅಂತ ಹೇಳ್ಬಿಡು. ಆಮೇಲೆ ಅಲ್ಲಿ ಬಂದು ಗಾಂಡು ತರ ಕನ್ಫ್ಯೂಸ್ ಆಗ್ಬೇಡ. ಫೇಲ್ ಆಗಿರೋ PUC ಆದ್ರೂ ಕೂಡ ಮಹತ್ವಾಕಾಂಕ್ಷೆ ಬಹಳ ದೊಡ್ಡದಿದೆ ಅವರಿಗೆ. ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ನಾನೊಂದು ಉಪಮುಖ್ಯಮಂತ್ರಿ ಆಗಬೇಕು, ನೆಕ್ಸ್ಟ್ ನಾನು ದಲಿತ CM ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡ್ರೆ, ಹಾಗಾಗಿ ಏನು ಮಾಡಬೇಕು, ತನಗೊಂದ್ಸರಿ ನಾನು ಒಂದು ಸಮುದಾಯದ ಲೀಡರ್ ಆಗಬೇಕು ಅಂತ. ಹೇಳ್ರಪ್ಪ. ಇವತ್ತು ರಾಜಕಾರಣದಲ್ಲಿ ಏನಾಗಿದೆ, ಅನ್ಫಾರ್ಚುನೇಟ್ಲಿ ಯಾರನ್ನಾರು ನೋಡಿ, ಇವಾಗ ಒಬ್ಬನ ನೋಡ್ರೆ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಅಂತ ಮೀಡಿಯಾದಲ್ಲಿ ನಾವೇ ಹೇಳ್ತೀವಿ. ಅವನು ಎಲ್ಲರೂ ಪ್ರತಿನಿಧಿಸೋನಲ್ಲ, ಒಕ್ಕಲಿಗರ ಪ್ರತಿನಿಧಿ, ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳ್ತೀವಿ. ಇವತ್ತು ಮಸಿ ಆಫ್ ಏನೋ ದಲಿತ್ಸ್ ಅಂತ ಹೇಳ್ಬಿಡ್ತೀವಿ ನಾವು. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಳ. ಹೀಗೆ ಒಂದೊಂದು ಜಾತಿ ವರ್ಗಗಳನ್ನ ಇಟ್ಕೊಂಡು, ಸಿದ್ದರಾಮಯ್ಯನವರು ಅಹಿಂದ ಅಂತಲೇ ಬಂದಿದ್ದವರು, ಹೀಗೆ ಒಂದೊಂದು ಜಾತಿ ವರ್ಗಗಳನ್ನ ಇಟ್ಕೊಂಡು ಅದರಲ್ಲಿರುವಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಅವ ಹೇಳ್ದಂಗೆ ಇಡೀ ಜಾತಿ ಕೇಳುತ್ತೆ, ಒಂದು ವರ್ಗ ಕೇಳುತ್ತೆ ಅನ್ನೋ ಒಂದು ಆಧಾರದ ಮೇಲೆನೆ ಇವತ್ತು ಸ್ಥಾನಮಾನಗಳು ಲಭ್ಯವಾಗ್ತಾ ಇದ್ದಾವೆ. ಈಗ ಗೊತ್ತಾಯ್ತು. ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ಡೀಟೇಲ್ ಆಗಿ ಮಾತಾಡಬೇಕು. RSSನವರು ಯಾವುದೇ ರೀತಿಯ ಅನುಮತಿಗಳನ್ನು ತೆಗೆದುಕೊಳ್ಳದೆ ಸರ್ಕಾರಿ ಜಾಗಗಳಲ್ಲಿ ಬೈಠಕ್ಗಳನ್ನು ಮಾಡ್ತಾರೆ, ಶಾಖೆಗಳನ್ನು ಮಾಡ್ತಾರೆ, ಕೈಯಲ್ಲಿ ಕೋಲು ಹಿಡ್ಕೊಂಡು ಜನರಿಗೆ ಭಯ ತರಿಸುವ ರೀತಿಯಲ್ಲಿ ವರ್ತನೆ ಮಾಡ್ತಾರೆ, ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಅಭಿಪ್ರಾಯ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ RSSನವ್ರಿಗೆ ಅಲ್ಲಿ ಅನುಮತಿ ಕೊಡಬೇಡಿ ಅಂತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈಗ RSSಗೆ 100 ವರ್ಷ ತುಂಬಿತು. ಈ 100 ವರ್ಷದ ಇತಿಹಾಸದಲ್ಲಿ RSS ಯಾವುದಾದ್ರೂ ಒಂದು ಸಮಾಜಘಾತುಕ ಕಾರ್ಯದಲ್ಲಿ ತೊಡಗಿದೆಯಾ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅದಕ್ಕೆ ಅದ್ರದ್ದು ಒಂದು ಯಾವ್ದಾದ್ರು ಹಿನ್ನೆಲೆ ಇದೆಯಾ? ಅಥವಾ ಯಾರಿಗಾರು ಒಂದು ಚಾಕುಚೂರಿ ಹಾಕಿದಾದ್ರೂ ಹಿನ್ನೆಲೆ ಇದೆಯಾ? ಆನ್ ದಿ ಕಾಂಟ್ರರಿ, ಇವತ್ತು ಭೂಕಂಪ ಆಗಲಿ, ನೆರೆ ಆಗಲಿ, ಬರ ಬರಲಿ, ಸುನಾಮಿ ಬಂದಪ್ಪಳಿಸ್ಲಿ, ಇರೋರು RSSನವರು. ಹೌದು ಕಣೋ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ಸಮಾಜ ಇವತ್ತು ಒಂದು ಸಂಘಟನೆ 100 ವರ್ಷ ತುಂಬಿ ಇನ್ನೂ ಪ್ರಬಲವಾಗಿ ಬೆಳೀತಾ ಇದೆ ಅಂತಂದ್ರೆ ಸಮಾಜದ ಬೆಂಬಲ, ಸಮಾಜದ ಪ್ರೋತ್ಸಾಹದಿಂದಲೇ ಆ ಸಂಸ್ಥೆ ಬೆಳೀತಿರೋದಲ್ವಾ? ಇವತ್ತು ನಾನು ಕೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ, 2000 ಇಸ್ವಿನಲ್ಲಿ SM ಕೃಷ್ಣ ಅವರ ಸರ್ಕಾರ ಇತ್ತು. ಸೆಂಟ್ರಲ್ ಇಂಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾರ್ತ್ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಬಾರ್ಡ್ಗಳಲ್ಲಿ ಚರ್ಚ್ ಮೇಲೆ ಅಟ್ಯಾಕ್ ಆಯಿತು. ಎಲ್ಲರೂ ಏನು ಮಾಡ್ರು, ಹಿಂದೂ ಸಂಘಟನೆಗಳು ಚರ್ಚ್ ಮೇಲೆ ಅಟ್ಯಾಕ್ ಮಾಡ್ತಿದ್ದೆ ಅಂತ. ಕೊನೆಗೆ ವಿಶ್ವನ ಹೆಕ್ಕಿ ತೆಗೆದಾಗ ಅಲ್ಲಿದ್ದಿದ್ದು ಯಾವುದು, ಅಂಜುಮನ್ ದೀರ್ನಾಥ್ ಸಂಸ್ಥೆ ಅಂತೇಳಿ ಒಂದು ಮುಸ್ಲಿಂ ಸಂಘಟನೆ ಚರ್ಚ್ ದಾಳಿ ಮಾಡ್ತಾ ಇತ್ತು. ನೀವು ಆ ಹಿನ್ನೆಲೆ ಸ್ಟೂಡೆಂಟ್ಸ್ ಅವಾಗಿನ ಕಥೆಗಳು ಗೊತ್ತಿದ್ದಾವೆ. ಬಾಂಬ್ ಬ್ಲಾಸ್ಟ್ ಆದಾಗ ಕೆಲವು ಕರಪತ್ರಗಳು ಬಿದ್ದಿರ್ತಿದ್ವು ಅಲ್ಲಿ, RSS ಹೆಸರಿನ ಕರಪತ್ರಗಳು. ಕೊನೆಗೆ ಅದು ನಮ್ಮೂರ ತನಕ ಬಂತು ಇನ್ವೆಸ್ಟಿಗೇಷನ್. ದೀನ್ದಾರ್ ಅಂಜುಮನ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತ ಅದ್ರ ಹೆಸರಿತ್ತು. ಸಂಸ್ಥೆಯಲ್ಲಿ ಊರಿನಲ್ಲೇ ಇವ್ರ ಮನೆ ಬಾಗಿಲಲ್ಲಿ ನಡೀತಾ ಇದ್ದು ಈ ಥರ ಘಟನೆಗಳು ನಡೀತಾ ಇದೆ. ಅದು ಕಾರಣರಾಗಿದ್ದವರು ಒಂದು ಇಸ್ಲಾಮಿಕ್ ಸಂಘಟನೆ ಆಗಿತ್ತು. ಈ ಹಿಂದೆ ಇವರ ತಂದೆಯ ಸಹೋದರ, ಅವರ ಕುಟುಂಬ ಎಲ್ಲ ಇದೆಯಲ್ಲ, ಸಂಪೂರ್ಣವಾಗಿ ಸುಟ್ಟು ಕರಕಲಾಯ್ತಲ್ಲ, ಅದು ಕಾರಣರಾದವರು ರಜಾಕರ್ಸು. ಅದೇ ಯಾರು? ಇಸ್ಲಾಮಿಕ್ ಧರ್ಮಾಂಧರೇ ಅಲ್ವಾ ಕಾರಣರಾಗಿದ್ದರು. ಇವರ ಕುಟುಂಬ, ಇವರ ನೆರೆಹೊರೆಯಲ್ಲಿ ಇಂತಹ ಹಿನ್ನೆಲೆ ಇಟ್ಕೊಂಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಂತ ವಿಶ್ವಸಂಸ್ಥೆ ಇಂತಿಂಥ ಸಂಘಟನೆಗಳು ಇವು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಕಲಹವನ್ನು ಮೂಡಿಸುವಂಥ ಕೆಲಸದಲ್ಲಿ ತೊಡಗಿದವೆ ಅಂತ ಹೇಳ್ಬಿಟ್ಟು ಅವುಗಳ ಲಿಸ್ಟನ್ನು ಪ್ರಕಟವನ್ನು ಮಾಡುತ್ತೆ. UN ಡೆಸಿಗ್ನೇಟೆಡ್ ಟೆರರ್ ಲಿಸ್ಟನ್ನು ಕೂಡ ಬರುತ್ತೆ, ಯಾರ್ಯಾರು ಭಯೋತ್ಪಾದಕರು ಅಂತ ಹೇಳ್ಬಿಟ್ಟು ಅದು ಬರುತ್ತೆ. ಇವತ್ತರೆಗೂ UN ಡೆಸಿಗ್ನೇಟೆಡ್ ವಿಶ್ವಸಂಸ್ಥೆ ರಿಲೀಸ್ ಮಾಡಿರುವಂಥ ಪಟ್ಟಿಯಲ್ಲಿ ಒಂದಾದ್ರೂ ಹಿಂದೂ ಸಂಘಟನೆಗಳಿದೆಯಾ? ಇಷ್ಟು ನೋಡಿ, ಅಲ್ ಖೈದಾ ಇರ್ಬೋದು, ಇಂಡಿಯನ್ ಮುಜಾಹಿದೀನ್ ಇರ್ಬೋದು, ಹಿಜ್ಬುಲ್ ಇರ್ಬೋದು, ISIS ಇರ್ಬೋದು, ಆಮೇಲೆ ಇದು ಬೋಕೋ ಹರಾಮ್, ಅಬು ಸಯಾಫ್ ಇರ್ಬೋದು. ನೀವು ಎಷ್ಟು ಸಂಘಟನೆ, ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದಾವೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಒಂದು ಹಿಂದೂ ಸಂಘಟನೆಗಳಿದೆಯಾ?
ಹಿಂದೂಗಳು ಎಲ್ಲಾದರೂ ದೇಶಕ್ಕೆ ತಾವು ವಾಸ ಮಾಡ್ತಿರುವ ದೇಶಕ್ಕೆ ಬಾಂಬ್ ಬಿಟ್ಟಿರುವಂಥದ್ದನ್ನು ಅಥವಾ ಎಲ್ಲಾದರೂ ಹೋಗಿ ನೆರೆಹೊರೆನಲ್ಲಿ ಹೋಗಿ ಮುಸಲ್ಮಾನರಿಗೋ ಕ್ರೈಸ್ತರಿಗೆ ತೊಂದರೆ ಕೊಡಬೇಕು ಅಂತ ಬಾಂಬ್ ಬಿಟ್ಟಿದ್ದನ್ನಾದರೂ ಒಂದು ಘಟನೆಯನ್ನು ನೋಡಿದಿವ? ಕೋಮು ದಳ್ಳೂರಿಗಳನ್ನು ತೆಗೆದುಕೊಂಡು ನೋಡಿ, ಹಿಂದೂಗಳು ಇನಿಷಿಯೇಟ್ ಮಾಡಿದಂತಹ ಅವರಿಂದ ಪ್ರಾರಂಭವಾದಂಥ ಒಂದು ಕೋಮು ದಳ್ಳೂರಿಗಳಿಲ್ಲ. ಇಷ್ಟೆಲ್ಲ ಇದ್ದಾದ್ನೂ ಕೂಡ ಏನೋ ದೇಶದಲ್ಲಿ ಏನೋ ಮಾಡ್ತಾರೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ಬಿಡ್ತಾರೆ, ಸಮಾಜವನ್ನು ಹೊಡಿತಾರೆ, ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂತ ಈ ಪ್ರಿಯಾಂಕ ಖರ್ಗೆ ಯಾಕಾಗಿ ಹೇಳ್ತಾರೆ? ಆದ್ರೆ ನನಗೆ ಮೊನ್ನೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಅಲ್ಲೋಗಿ ಪ್ರೊಟೆಸ್ಟ್ ಮಾಡ್ತಾರೆ ಭೀಮ್ ಆರ್ಮಿ ಅಂತ ಹೇಳಿ. ಅಲ್ಲ, ಭೀಮ್ ಆರ್ಮಿ, ಅಂಬೇಡ್ಕರ್ ಅವರ ಹೆಸರು ಇಟ್ಕೊಂಡ್ಬಿಟ್ಟು ಭೀಮ್ ಆರ್ಮಿ ಅಂತ ಹೇಳ್ತಾರಲ್ಲ. ಅಂಬೇಡ್ಕರ್ ಬರೆದಿರುವ ಥಾಟ್ಸ್ ಆನ್ ಪಾಕಿಸ್ತಾನ ಒಂದು ಓದಿಬಿಟ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಸಾಬ್ರುಗಳನ್ನು ಫಸ್ಟ್ ಇವ್ರು ಒದ್ದೋಡ್ಸೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ. ನಾನು ಮುಸಲ್ಮಾನರ ಬಗ್ಗೆ ಅನ್ಯತೆ ಹೇಳ್ತಿಲ್ಲ, ಆದರೆ ಅಂಬೇಡ್ಕರ್ ಚಿಂತನೆ ಏನಿತ್ತು ಅನ್ನೋದನ್ನು ಅವ್ರು ಓದಿದ್ರೆ ಗೊತ್ತಾಗ್ತಿತ್ತು. ಅವರು ನಾವು ಹಮ್ ಚೀನ್ ಕೇಲೆಂಗೆ ಅದು ಇದು ಅಂತ ಹೇಳ್ಬಿಟ್ಟು ಆಜಾದಿ ಯಾರಿಗೆ ಆಜಾದಿ? ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಗಾಂಧಿಯವರಿಗೆ ಬುದ್ಧಿ ಹೇಳಿದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಅವ್ರ ಜೊತೆಗೆ ಇವರು ಮುಸಲ್ಮಾನರನ್ನ ಜೊತೆ ಸೇರಿಸ್ಕೊಂಡ್ಬಿಟ್ಟು ನೀವು ದಲಿತ ಹೋರಾಟ ಇದು ಭೀಮ್ ಆರ್ಮಿ ಅಂತ ಹೇಳಿ ಮಾಡ್ತಾರಲ್ಲ, ಎಷ್ಟು ತಿಳಿಗೇಡಿತನ ಇದೆ. ಯಾರನ್ನ ಜೊತೆ ಸೇರಿಸ್ಕೊಂಡ್ರೆ ಅವರು ಅಧಿಕಾರಕ್ಕೋಸ್ಕರವಾಗಿ ಮುಸಲ್ಮಾನರಿಗೂ ಕೂಡ ಅವರಿಗೂ ಒಂದು ನೀಲಿ ಶಾಲೆ ಹಾಕ್ಸ್ಕೊಂಡ್ಬಂದು ಕೂತ್ಕೊಂಡ್ಬಿಟ್ಟು ಕೂಗಿಸ್ತಾ ಇದ್ದಾರೆ. ಅಂದರೆ ಇವತ್ತು ರಾಜಕೀಯ ಭಾಳ ಸ್ಪಷ್ಟವಾಗಿದೆ. ಇವರು ಸ್ಥಾನದ ಆಕಾಂಕ್ಷೆಯಿಂದ ಬಂದಿರುವಂಥವ್ರು, ಆ ಸ್ಥಾನನ ಪಡೆಯೋದಕ್ಕೋಸ್ಕರ ಇವರು ರಾಜಕಾರಣ ಮಾಡ್ತಾರೆ. ಅದಕ್ಕೋಸ್ಕರವಾಗಿ RSS ಅನ್ನು ಆಗಾಗಾಗಿ ಎಳತ್ತಗೋ ಬರ್ತಾರೆ, RSS ಅನ್ನು ಟೀಕೆನ ಮಾಡ್ತಾರೆ. RSS ಯಾಕೆ ತನ್ನನ್ನು ತಾನು ನೋಂದಣಿ ಮಾಡಿಕೊಂಡಿಲ್ಲ? ಇನ್ನೊಂದು RSS ಅವ್ರು ಯಾಕೆ ಲಾಠಿ ಇಟ್ಕೋತಾರೆ? ಎರಡೂ ವಿಷಯಗಳಿಗೆ ನಾನು ಉತ್ತರ ಕೊಡೋದಾದರೆ, ಒಂದು RSS ಸ್ಥಾಪನೆಯಾದಂಥ ಒಂದು ಸಂದರ್ಭವನ್ನು ನೋಡೋಣ. 1925 RSS ಸ್ಥಾಪನೆ ಆಗೋಕ್ಕಿಂತ ಪೂರ್ವಭಾವಿಯಾಗಿ ಒಂದಿಷ್ಟು ವಿಚಾರಕ್ಕೆ ಹೋಗೋದಾದರೆ 1906ರಲ್ಲಿ ಮುಸ್ಲಿಮ್ರಿಗೆ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಮುಸ್ಲಿಮ್ಸ್ ಮತ್ತು ಅವರ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಅವ್ರಿಗೆ ಹಕ್ಕು ಮತ್ತು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮುಸ್ಲಿಮ್ರಿಗೆ ಪ್ರಾರಂಭ ಆಗುತ್ತೆ. ಅದಾಗಿ ಒಂದು 9 ವರ್ಷದ ನಂತರ 1915ರಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ. ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದಂತೆ ಗೊತ್ತಾಯ್ತು. ಹಿಂದೂ ಮಹಾಸಭಾ ಪ್ರಾರಂಭ ಆಗಿದ್ದು ಇದು ಹಿಂದೂ ರೈಟ್ಸ್ನ ಮತ್ತು ಇದನ್ನು ಅವ್ರಿಗೆ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೇಮ್ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಮಹಾಸಭಾನು ಕೂಡ ಪ್ರಾರಂಭ ಆಗುತ್ತೆ. ಯಾಕೆಂದರೆ ಮುಸಲ್ಮಾನರು ಯಾವಾಗ ಪೋಲರೈಸ್ ಆಗ್ಲಿಕ್ಕೆ ಹೋದ್ರು, ಎಲ್ಲರೂ ಸ್ವಾತಂತ್ರ್ಯವನ್ನು ಗುರಿಯಾಗಿ ಇಟ್ಕೊಂಡು ಹೊರಟಿದ್ದಾಗ ಮುಸಲ್ಮಾನರ ಮಧ್ಯದಲ್ಲಿ ಇವ್ರದ್ದೊಂದು ಸಪ್ರೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅದಕ್ಕೆ ಕೌಂಟರ್ ಆಗಿ ಹಿಂದೂ ಮಹಾಸಭಾ ಬಂತು. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಬ್ರಿಟಿಷರು ಅಲ್ಲಿ ವಾಪಸ್ ಖಲೀಫನನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು, ರೀಇನ್ಸ್ಟೇಟ್ ಮಾಡಬೇಕು ಅಂತ ಭಾರತದಲ್ಲಿ ಖಿಲಾಫತ್ ಚಳವಳಿಯಿಂದ ಆರಂಭ ಆಗುತ್ತೆ. ಅಂದರೆ ಎಲ್ಲಿ ಅವನ ಖಲೀಫಾ ಅನ್ನೋ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅದೊಂಥರ ನಾಯಕನ ಸ್ಥಾನದಲ್ಲಿತ್ತು, ಧರ್ಮಗುರು ಆಗಿದ್ದವನ ಖಲೀಫಾ. ಅವನ್ನ ಅಲ್ಲಿ ಕೂರಿಸಿ ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಜಗಳ ಶುರುವಾಯ್ತು. ಇಲ್ಲಿ ಅಲ್ಲ, ನಾವೆಲ್ಲರೂ ಬ್ರಿಟಿಷರನ್ನು ಓಡಿಸೋಣ ಅಂತ ಹೊಡೆದಾಗ ಮುಸ್ಲಿಮರು ಶುರು ಮಾಡಿದ್ರ? ಮುಸ್ಲಿಮರು ಖಿಲಾಫತ್ ಚಳವಳಿಯಿಂದ ಪ್ರಾರಂಭ ಆಯಿತು. ಅಲ್ರಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಶುರು ಮಾಡಿದ್ರು. ಇಲ್ಲಿ ಮುಸ್ಲಿಮರು ಪ್ರಾರಂಭ ಮಾಡಿದ್ರು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಘೋಷಣೆಯನ್ನು ಮಾಡಿದರು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅಲ್ಲ, ತುರ್ಕಿನಲ್ಲಿ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಭಾರತದ ಮುಸಲ್ಮಾನರು ಇಲ್ಲಿಂದ ಹೋರಾಟವನ್ನು ಆರಂಭ ಮಾಡಿದರು. ಅದಕ್ಕೆ ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಅದಾಗ ತಾನೇ ಹಿಡಿಯಲು ಬಂದಿದ್ದಂಥ ಬಾಲಗಂಗಾಧರ ತಿಲಕ್ ಅವರ ಈ ಲಾಲ್ ಬಾಲ್ ಪಾಲ್ ಏನಿದ್ರು ಅವರ ಎರ ಮುಗಿದ್ಬಿಟ್ಟು ಅದನ್ನು ಮುಂದುವರಿಸ್ಕೊಳ್ಳೋಕೆ ಪ್ಯಾಟರ್ನನ್ನು ಗಾಂಧಿ ಕೈಲಿ ಕೊಡಕ್ಕೆ ಬಂದಿದ್ರಾಗ ಗಾಂಧಿ ಹೋಗ್ಬಿಟ್ಟು ಇವರು ಮುಸಲ್ಮಾನರ ಏನು ಖಿಲಾಫತ್ ಚಳವಳಿಗೆ ಸಪೋರ್ಟನ್ನು ಮಾಡಿದರು. ಈಗ ಗೊತ್ತಾಯ್ತು. ದೇಶದಲ್ಲಿ ಒಂದು ಯೋಚನೆಯನ್ನು ಪ್ರಾರಂಭ ಆಯಿತು, ಇಂದೆಲ್ಲ ನಾಳೆ ಬ್ರಿಟಿಷರನ್ನ ಓಡಿಸ್ತೀವಿ, ಆದರೆ ನಮ್ಮ ದೇಶವನ್ನು, ನಮ್ಮ ಹಿಂದೂ ಸೊಸೈಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಕರೆಕ್ಟ್ ಅಪ್ಪ. ಆ ಸಂದರ್ಭದಲ್ಲಿ ಈ 1925 ಸೆಪ್ಟೆಂಬರ್ 3ನೇ ತಾರೀಕು ವಿಜಯದಶಮಿ ದಿನ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಒಂದು 25 ಜನನ ಒಂದು ಕಡೆ ಕರೆದ್ರು. ಅವತ್ತು RSS ಸ್ಥಾಪನೆ ಆಗಿದ್ದಲ್ಲ, ಅದು ಅವತ್ತು ಒಟ್ಟಿಗೆ ಸೇರಿರು, ಒಂದು ಕಡೆ ಸೇರಿದ್ರು. ಏನು ಮಾಡಬಹುದು? ಹಿಂದೆ ಶಿವಾಜಿ ಮಹಾರಾಜ್ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ?
ಮುಘಲರ ವಿರುದ್ಧ ಹೋರಾಟ ಮಾಡ್ತಿದ್ದ. ರಾಣಾ ಪ್ರತಾಪ್ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ? ಅಕ್ಬರನ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದ. ಇಲ್ಲಿರುವಂಥ ಮೈಸೂರು ಮಹಾರಾಜರ ರಾಜ್ಯವನ್ನು ಕಳ್ಕೊಂಡಿದ್ದು ಯಾರಿಗೆ? ಇದೇ ಟಿಪ್ಪು ಸುಲ್ತಾನನಿಗೋಸ್ಕರ ಕಳ್ಕೊಂಡಿದ್ದು. ಈ ಕಡೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು, ಹೈದರಾಬಾದ್ನವರು ನಿಜಾಮನ ಕೆಳಗಡೆ ಇದ್ದರು. ಇಲ್ಲಿ ಬಂದರೆ ಬಹಮನಿ ಸುಲ್ತಾನ್ಸ್ ಇದ್ದರು, ಶಾಹಿಗಳು, ಸುಲ್ತಾನರು, ನಿಜಾಮರ ಕೆಳಗಡೆ ಇದ್ದರು. ಇವ್ರ ವಿರುದ್ಧನೆಲ್ಲ ನಮ್ಮ ಹೋರಾಟವನ್ನು ಮಾಡ್ತಿದ್ರು. ಅಲ್ಲಿ ರಾಣಿ ಅಬ್ಬಕ್ಕ ಇದ್ರಲ್ಲ, ಡಚ್ಚರ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ಲು. ಆಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಯಿದ್ಲು. ಹೀಗೆ ಬೇರೆ ಬೇರೆ ಕಡೆ ನಮ್ಮಲ್ಲಿಗೆ ನಮ್ಮ ಸ್ವ ಆಡಳಿತವನ್ನು ತಂದುಕೊಳ್ಳೋದಕ್ಕೋಸ್ಕರ ನಾವು ಎಲ್ಲರ ವಿರುದ್ಧನೂ ಹೋರಾಟವನ್ನು ಮಾಡಿದ್ದೀವಿ. ಅದು 1928ರಲ್ಲಿ ಅಧಿಕೃತ ಫಸ್ಟ್ RSS ಹೆಸರೇ ಇರಲಿಲ್ಲ. 1928ರಲ್ಲಿ ಅದಕ್ಕೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಆನಂತರ ಹೆಸರು ಬಂದಿದ್ದು. ಅದು ಒಂದು ಕಾಂಗ್ರಿಗೇಷನ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಅಷ್ಟೇ. ಅದು ಓಕೆ, ಅದೇನು ಒಂದು ಸೊಸೈಟಿ ಮಾಡಿಬಿಟ್ಟು ಅದರಿಂದ ಏನೋ ಬೆನಿಫಿಟ್ ತೊಗೊಳೋದಕ್ಕೆ ನೋಡಿ ಒಂದು ತಿಳ್ಕೊಳ್ಳಿ. ಜಗತ್ತು ಆ ಕಾರಣಕ್ಕೆ ಅದು ರಿಜಿಸ್ಟರ್ ಆಗಬೇಕಾಗಿಲ್ಲ. ನಾನು ಹೇಳ್ತೀನಿ, ಬ್ರಿಟಿಷರೇ ಕೇಳಿಲ್ವಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಲೆಕ್ಕ ಹೆಂಗೆ ಸಿಗೋದು? ಅಲ್ಲ, ನಾನು ಹೇಳ್ತೀನಿ, ದುಡ್ಡು ಎಷ್ಟು? ನಾನು ಹೇಳ್ತೀನಿ ಅದನ್ನು ಬ್ರಿಟಿಷ್ ಕಾಲದ್ದು ನಾನು ಹೇಳ್ತಾ ಇದ್ದೀನಿ. ಆ ಕಾಲದ ವಿಚಾರದಲ್ಲಿ ಹೇಳ್ತಿದ್ದೀನಿ. ಅವರ ಮನ ಪರಿವರ್ತನೆ ಮಾಡೋದು, ಅವರಿಗೊಂದು ಸರಿಯಾದ ದೃಷ್ಟಿಕೋನವನ್ನು ಕೊಡುವಂಥ ಕೆಲಸ ಯಾಕೆ ಮಾಡಿರು ಅಂತಂದರೆ, ಈ ದಾಸ್ಯದ ಬಗ್ಗೆ ಭಾರತಕ್ಕೆ ಏನು ಹಿಂದೆ ದ ಫಸ್ಟ್ ವಾರ್ ಆಫ್ ಟರೈನಿಂದ ಹಿಡಿದು ಪೃಥ್ವಿರಾಜ್ ಚೌಹಾಣ್ ಸೋತಿದ್ರಿಂದ ಹಿಡಿದು ನಾವು ಯಾವ ರೀತಿ ಒಡೆದು ಹೋದು ನಾವು ದಾಸ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಆ ಮಕ್ಕಳಿಗೆ ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣ, ಅದು ಸಮಾಜ ನಿರ್ಮಾಣ, ರಾಷ್ಟ್ರ ನಿರ್ಮಾಣದ ಕಲ್ಪನೆಯನ್ನು ಅವರಿಗೆ ಕೊಡಬೇಕಿತ್ತು. ಅದಕ್ಕೋಸ್ಕರ RSS ಪ್ರಾರಂಭ ಆಯಿತು. ಕನ್ನಡದ ಕರಿಮಣ್ಣ ಬಸಿರಿಂದ ಬಂದವನು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಅಟ್ ದ ಸೇಮ್ ಟೈಮು ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಮಧ್ಯ ಭಾರತದಲ್ಲಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ರು. ಕಾಂಗ್ರೆಸ್ದು ಒಂದು ಯಾವ ರೀತಿ ಯೋಚನೆ ಇತ್ತು ಅಂತಂದರೆ, ಕಾಂಗ್ರೆಸ್ ಬಹಳ ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡ್ತಾಯಿದ್ರು. ಈ ಖಿಲಾಫತ್ ಚಳುವಳಿಗೆ ಅವರು ಬೆಂಬಲವನ್ನು ಕೊಟ್ಟರು. ಅವ್ರಿಗೆ ಏನಾಗಿದ್ರೆ ಅಧಿಕಾರವನ್ನು ಕ್ಯಾಪ್ಚರ್ ಮಾಡುವಂತಹ ಉದ್ದೇಶ ಇತ್ತು ಅವರಿಗೆ. ನೀನ್ ಹೇಳ್ತಾ ಇರೋದು ಕರೆಕ್ಟ್. ಆದ್ರೆ ಇದು ಎಲ್ಲದಕ್ಕೂ ಒಪ್ಕೊಳ್ತಿದ್ರು. ಕೊನೆಗೆ ದೇಶ ತುಂಡರಿಸೋದಕ್ಕೂ ಕೂಡ ಬಿಟ್ಬಿಟ್ರಲ್ಲ ಗಾಂಧೀಜಿ. अब गांधी को मरना होगा. 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು. ಕಾಂಗ್ರೆಸ್ಸಿನ ಅಧ್ಯಕ್ಷರಾದಾಗ ಅವ್ರ ವಿರುದ್ಧ 1939ರಲ್ಲಿ ಮತ್ತೆ ರಿಎಲೆಕ್ಷನ್ ನಿಂತರು. ಆಗ ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ನಿಲ್ಲಿಸ್ಬಿಟ್ಟು, ಒಂದು ವೇಳೆ ಪಟ್ಟಾಭಿ ಸೀತಾರಾಮಯ್ಯನವರು ಸೋತ್ರ ಇದು ನನ್ನ ಸೋಲು ಅಂತ ಹೇಳಿದ್ರು. ಕೊನೆಗೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಗೆದ್ರು. ಸುಭಾಷ್ ಚಂದ್ರ ಬೋಸ್ ಊರುಗುಣಂಗ್ ಮಾಡಿದ್ರು. কিন্তু এটা আমাদের পক্ষে বড়ই সুখের কথা যে ভগবানের আশীর্বাদে সেই সমস্ত আশঙ্কা অলিক প্রতিপন্ন হয়েছে. ಆಗ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಹೋದವರು ನೀವು ನೋಡಿ, ಕ್ರಾಂತಿಕಾರಿಗಳು ಕೂಡ ಬ್ರಿಟಿಷರ ವಿರುದ್ಧ ವೈಲೆಂಟ್ ಆಗಿ ಹೋಗ್ತಾ ಇದ್ರು. ಆದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಲ್ಲೂ ಅಭಿಪ್ರಾಯ ಭೇದ ಬಂತು. ಅವ್ರು ಅಂದ್ಕೊಂಡ್ರು ಈ ರೀತಿ ಎಲ್ಲ ಹೋಗೋದು, ಬಾಂಬ್ ಬ್ಲಾಸ್ಟ್ ಮಾಡೋದು, ಯಾರನ್ನ ಕೊಲ್ಲೋದು, ಇದರಿಂದ ಆಗಲ್ಲ, ಆರ್ಗನೈಸ್ಡ್ ಆಗಿ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಆರ್ಗನೈಸ್ಡ್ ಆಗಿ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಅವ್ರು ಏನು ಮಾಡಿದ್ರು, ಇಂಡಿಯನ್ ನ್ಯಾಷನಲ್ ಆರ್ಮಿನ ಸ್ಟಾರ್ಟ್ ಮಾಡಿದ್ರು. ಅವರು ಆಜಾದ್ ಹಿಂದ್ ಫೌಜನ್ನು ಮಾಡಿದರು. ನೀವು ಮಸೀದಿನಲ್ಲಿ 3-5 ಹೊತ್ತೂ ಕೂಡ ಆಜಾನ್ ಕೂಗುವಂಥವರಿಗೆ ಸಂಬಳ ಕೊಡ್ತಾರೆ. ಚರ್ಚಿನಲ್ಲಿರುವಂಥ ಪಾದ್ರಿಗೆಲ್ಲ ಫೆಸಿಲಿಟಿ ಇದೆ. ಆದರೆ RSSನಲ್ಲಿ ಶಾಖೆನ ಪ್ರತಿನಿತ್ಯನೂ ಬೆಳಗ್ಗೆ ಹೋಗ್ಬಿಟ್ಟು 6:30ಗೆ ಹೋಗಿ ಶಾಖೆನ ಮಾಡೋರಿಗೆ ಯಾವ ಸಂಬಳನೂ ಇಲ್ಲ. ಅವನು ಸ್ವಂತ ಆಸಕ್ತಿಯಿಂದ, ದೇಶದ ಬಗ್ಗೆ ಅಭಿಮಾನದಿಂದ ಆತ ಅಲ್ಲಿ ಬರ್ತಾನೆ. ಸ್ವಾತಂತ್ರ್ಯಕ್ಕೆ RSSನ ಕೊಡುಗೆ ಏನು ಅಂತ ಕೇಳ್ತಾನೆ ಇರ್ತಾರೆ. 2ನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವ್ರು ಯಾರು? RSSನವರೇ ಇದ್ದಾರೆ. ಕೈಯಲ್ಲಿ ಲಾಠಿ ಹಾಕಬೇಕು. ಸಮವಸ್ತ್ರ ಸಮಿತಿ ಅಂತ ಹೇಳ್ತೀವಿ. ಈಗ RSSದು ಸಮವಸ್ತ್ರ ಏನು? ಮೊದಲು ಚಡ್ಡಿ ಇತ್ತು, ಈಗ ಪ್ಯಾಂಟ್ ಬಂದಿದೆ, ಬೂಟು, ಶರ್ಟು, ಅದನ್ನು ಇಲ್ಲಿವರೆಗೂ ಕೂಡ ಫೋಲ್ಡ್ ಮಾಡ್ಕೊಳ್ತಾರೆ. ಕ್ಯಾಪ್ ಇದೆ, ಲಾಠಿ ಇದೆ. ಇದು ಆಗಿಂದ ಬರುವಂತಹ ಅವರ ಸಮವಸ್ತ್ರದ ಒಂದು ಭಾಗ ಲಾಠಿ. ಅದನ್ನ ಯಾರಿಗೂ ಬೆದರಿಸೋಕ್ಕಲ್ಲ. ಈಗ ಗೊತ್ತಾಯ್ತು. ಹಾಗೆ ನೀವು ನೋಡಿ, ಸಿಖ್ರಲ್ಲಿ ಕಿರ್ಪನ್ ಇದೆ. ನೀವು ಇವತ್ತು ಏರ್ಪೋರ್ಟಲ್ಲಿ ಹೋದ್ರೂ ಕೂಡ, ಏರ್ಪೋರ್ಟು ನಿಮಗೆ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಹೋದ್ರೂ ಕೂಡ ಕಿರ್ಪನ್ ಅಲೋ ಇದೆ. 6 ಇಂಚಿನ, ಹೌದು, ಫ್ಲೈಟಲ್ಲಿ ತೊಗೊಂಡೋಗಿ 6 ಇಂಚಿನ ಚಾಕುವನ್ನು ತಗೊಂಡೋಗ್ಲಿಕ್ಕೆ ಅದು ಇಟ್ ಈಸ್ ಪಾರ್ಟ್ ಆಫ್ ದೇರ್ ಕಸ್ಟಮ್, ಅವ್ರ ಯೂನಿಫಾರ್ಮ್ ಅದು. ನಮ್ಮ ನಾನು ಕೊಡಗಿನ ಸಂಸದನಾಗಿದ್ದೆ. ನಮ್ಮ ಕೊಡಗಿನ ಜನ, ನಮ್ಮ ಕೊಡವರು ಪಿಚ್ಚ ಕತ್ತಿ ಇಡ್ತಾರೆ, ಇಷ್ಟು ನೋಡೋದು ಮಚ್ತಾರೆ ಇದೆ. ಅದು ಅವರ ಸಾಂಪ್ರದಾಯಿಕ ಉಡುಗೆಯ ಒಂದು ಭಾಗ. ನೀನು ಯಾಕಪ್ಪ ಪಿಚ್ಚ ಕತ್ತಿ ಇಟ್ಕೊಂಡಿದ್ಯಾ, ಅಂತ ಕೊಚ್ಚಕ್ಕೆ ಬರ್ತಿದ್ಯಾ ಅಂತ ಕೇಳ್ತಾರ. ಇವ್ರು RSSನವರು ಲಾಠಿ ಹಿಡ್ಕೊಂಡು ಇದು ಪಥಸಂಚಲನ ಮಾಡುವಾಗ ಈ 100 ವರ್ಷದಲ್ಲಿ ಆ ಲಾಠಿನ ಯಾರ ಮೇಲಾದ್ರೂ ಬೀಸಿದ್ ನೋಡಿದ್ದೀರಾ?
ಆ ಲಾಟಿಯಿಂದ ಯಾರಿಗಾರು ಚುಚ್ಚಿದ್ ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಪ್ರಾರ್ಥನೆ ಮುಗಿಸಿ ಬಂದು ಒಟ್ಟಿಗೆ ಬಂದು ಕಲ್ಲು ಹೊಡೆದಿರೋರು ನೋಡಿದ್ದೀವಿ. ಆ ಲಾಠಿ ಹಿಡ್ಕೊಂಡು ಪಥಸಂಚಲನದಲ್ಲಿ ಹೋಗ್ತಾ ಇರುವಂಥ RSSನವರು ಆ ಲಾಠಿನ ಹೆಗಲಿಂದ ತೆಗೆದುಬಿಟ್ಟು ಇನ್ನೊಬ್ಬರ ಮೇಲೆ ಬೀಸಿದ್ದನ್ನು ಯಾವತ್ತೂ ನಾವು ನೋಡಿಲ್ಲ. ಮತ್ತೆ ಯಾಕೆ ಭಯ? ಒಂದು ಸಮಾಜದಲ್ಲಿ ಕ್ಷೋಭೆಯನ್ನು ತರುವಂತಹ ಒಂದು ಸಣ್ಣ ಘಟನೆ ಈ 100 ವರ್ಷಗಳ ಇತಿಹಾಸದಲ್ಲಿ ಇತ್ತು ಅಂದಿದ್ದರೆ ನೀವು ಆತಂಕವನ್ನು ವ್ಯಕ್ತಪಡಿಸ್ಬೋದಿತ್ತು. ಒಂದು ಉದಾಹರಣೆನೂ ಇಲ್ಲ. ಅವರು ಸಮವಸ್ತ್ರದ ಒಂದು ಭಾಗವಾಗಿರುವ ಒಂದು ಲಾಠಿ ಇಟ್ಕೊಂಡು ಇವ್ರಾಕೆ ಲಾಠಿ ಇಟ್ಕೊಳ್ತಾರೆ ಅಂತ ಇವ್ರು ಹೇಳಿದರೆ ಅದಕ್ಕೆ ನಾವು ಏನು ಉತ್ತರ ಕೊಡೋಣ? 100% ತಪ್ಪು ನಿಮ್ಮದೇ. ಅರ್ಥ ಆಯ್ತು ಅನ್ಸುತ್ತೆ.